ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ರವರ 195ನೇ ಜನ್ಮದಿನೋತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲಾ ಮಟ್ಟದ ಆದರ್ಶ ವಿದ್ಯಾರ್ಥಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರುಪಾದ್ ಕೊಗನೂರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ರವರ 195ನೇ ಜನ್ಮದಿನೋತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲಾ ಮಟ್ಟದ ಆದರ್ಶ ವಿದ್ಯಾರ್ಥಿ ಪ್ರಶಸ್ತಿ ಪ್ರದಾನ ಹಾಗೂ ರಾಜ್ಯ ಮಟ್ಟದ ಆದರ್ಶ ಉಪಾಧ್ಯಾಯರುಗಳ ಪ್ರಶಸ್ತಿ ಪ್ರದಾನ ರಾಜ್ಯ ಘಟಕದ ಉದ್ಘಾಟನಾ ಸಮಾರಂಭ ಲೋಕಾರ್ಪಣೆ ಇದೇ ತಿಂಗಳ 24ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಶಿಕ್ಷಕಿಯರ ಕಣ್ಣಾಗಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹಾಗೂ ಫಾತಿಮಾ ಶೇಖ್ ಅವರ 195ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಇವತ್ತು ಸ್ಕೋಪ್ಸು ಆಚರಣೆ ಮಾಡ್ತಾ ಇದೆ. ಅದ್ದೂರಿಯಲ್ಲ, ಅರ್ಥಪೂರ್ಣ. ಅವರ ಮಾಡಿ ಹೋಗಿರ್ತಕ್ಕಂಥ ಸಾಧನೆ, ಅವರು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಕೀರ್ತಿಗಳು ಹಾಗೂ ಅವರು ನಡೆದು ಹೋದ ದಾರಿಗಳನ್ನು ಇವತ್ತು ಸ್ಕೋಪ್ಸು ಅಲ್ಲಿ ನಾವು ಉದ್ಘಾಟನದೊಂದಿಗೆ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 2026ನೇ ಸ್ಕೋಪ್ಸ್ ಕ್ಯಾಲೆಂಡರನ್ನು ಬಿಡುಗಡೆ ಆಗ್ತದೆ. ಆ ಕ್ಯಾಲೆಂಡರು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಯಾಲೆಂಡರು. ಅದು ತಜ್ಞರು ಕೂಡಿಕೊಂಡು ಮಾಡಿರ್ತಕ್ಕಂಥ ಕ್ಯಾಲೆಂಡರು ಅದು ಆಗಿರ್ತದೆ. ಜೊತೆಗೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರ ಜನ್ಮದಿನದ ಅಂಗವಾಗಿ ಕಲಬುರಗಿ ಜಿಲ್ಲೆಯ 44 ಮಹಿಳಾ KGದಿಂದ PG ಅಂದರೆ ಅಂಗನವಾಡಿಯಿಂದ PGವರೆಗಿರ್ತಕ್ಕಂಥ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯ ವೃತ್ತಿ ಬಾಂಧವ ಶಿಕ್ಷಕಿಯರಿಗೆ ವಿದ್ಯಾದಾತ್ರಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಹಾಗೂ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 34 ಶೈಕ್ಷಣಿಕ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಆದರ್ಶ ಉಪಾಧ್ಯಾಯರ ಪ್ರಶಸ್ತಿಯನ್ನು ನಾನು ಆವತ್ತು ನಮ್ಮ ಉದ್ಘಾಟನೆ ಸಮಾರಂಭ ಜೊತೆಗೆ ಫುಲೆಯವರ ಜಯಂತಿ, ಫಾತಿಮಾ ಶೇಖ್ ಅವರ ಜಯಂತಿ ಅಂಗವಾಗಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ ಬಾಲ ಪ್ರತಿಭೆಗಳನ್ನು ಗುರುತಿಸಿದ್ದೀವಿ. ಇವತ್ತು ಆಳಂದ ತಾಲೂಕಿನ ತೆಲ್ಲೂರು ಗ್ರಾಮದ ವಿದ್ಯಾರ್ಥಿ ಸಾಗರ ಅನ್ನುವಂಥ ವಿದ್ಯಾರ್ಥಿ 2 ಕೈಯಿಂದ ಡ್ರಾಯಿಂಗನ್ನು ಬಿಡಿಸ್ತಾ ಇದ್ದಾನೆ. 8ನೇ ಕ್ಲಾಸ್ ಓದ್ತಕ್ಕಂಥ ವಿದ್ಯಾರ್ಥಿಗೆ ಇವತ್ತು ರಾಜ್ಯ ಮಟ್ಟದ ಆದರ್ಶ ಚಿಗುರು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕೆಲಸ ನಮ್ಮ ಸಮಗ್ರ ಕರ್ನಾಟಕ ನನ್ನ ತಂಡ ಮಾಡ್ತಾ ಇದೆ. ನನ್ನ ಜೊತೆ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥ ರಾಜ್ಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಜಾಕಿರ್ ಹುಸೇನ್ ಕೊಪ್ನೂರ್, ರಾಜ್ಯ ಸಹಕಾರದರ್ಶಿಯಾಗಿರ್ತಕ್ಕಂಥ ಸಂತೋಷ್ ಹಿರೇಮಠ್ ಹಾಗೂ ರಾಜ್ಯ ಮಹಿಳಾ ಒಂದು ವಿಂಗ್ ಇದೆಯಲ್ಲ, ಆ ಮಹಿಳಾ ವಿಂಗ್ ನಮ್ಮ ಸಮಗ್ರ ಕರ್ನಾಟಕ ಸೃಜನಾತ್ಮಕ, ಕಲಾತ್ಮಕ, ವೈವಿಧ್ಯಾತ್ಮಕ ಸಾಹಿತ್ಯಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುರೇಖಾ ಎಂ ಜೇವರಿಗೆ ಅವರು ಇದ್ದಾರೆ. ಹಾಗೂ ನನ್ನೆಲ್ಲ ಸಮಗ್ರ ಕರ್ನಾಟಕದ ಎಲ್ಲ ತಂಡದವರಿದ್ದಾರೆ. ಜೊತೆಗೆ ಇಂದು ಇನ್ನೊಂದು ವಿಶೇಷ ಪ್ರಶಸ್ತಿಯನ್ನು ಮಾಡಿದ್ದೀವಿ. ಏನು ಅಂದರೆ ಅಮ್ಮ ದಾಕ್ಷಾಯಣಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರ್ಬೋದು. ಅವರು ಕುಲಪತಿ ಇದ್ದಾರೆ, ವಿಶ್ವವಿದ್ಯಾಲಯ ಇದೆ. ಆದರೆ ಸಮಗ್ರ ಕರ್ನಾಟಕ ಅವರ ಸಾನ್ನಿಧ್ಯದಲ್ಲಿ ವಿಜಯಪುರದ ಸಿದ್ದೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದು. ಅವರಿಗೆ ಏನು ಮಾಡಿದ್ದೀವಿ ಅಂದರೆ ದಾಸೋಶ್ರೀ, ತ್ರಿವಿಧ ದಾಸೋಶ್ರೀ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮಠಾಧೀಶಗಳಿದ್ದಾವೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ನನ್ನದೇ ಆಗಿರ್ತಕ್ಕಂಥ ಹೆಮ್ಮೆಯ ಮಠ ಅಂದರೆ ಅದು ಶರಣಬಸವೇಶ್ವರ ಮಠ. ಆ ಮಠದ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಅಪ್ಪಾಜಿಯವರು ಹೋದ ತಕ್ಷಣದಲ್ಲಿ ಅವರ ಚಿರಂಜೀವಿಯನ್ನು ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚೇರ್ಮನ್ನಾಗಿ ಆಯ್ಕೆಯಾಗಿರ್ತಕ್ಕಂಥ ಅಮ್ಮಗೆ ಇವತ್ತು ತ್ರಿವಿಧ ದಾಸೋಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕಾರ್ಯ ಅವ್ರಿಗೆ ಕೇಳೇ ಮಾಡಿದ್ದೀವಿ. ಆನಂದ ಪಟ್ಟಿರ್ತಕ್ಕಂಥವ್ರು ಸಂತೋಷ ಅನ್ನಿಸ್ತು. ಜೊತೆಗೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ನಡೆದಾಡದೇವರು ಪ್ರಪಂಚಕ್ಕೆ ಕೊಂಡಿರ್ತಕ್ಕಂಥ ಒಂದು ಮಾನವತೆವಾದಿಯಾಗಿ ಹೋದರು. ಅವರ ಅನುಯಾಯಿಯಾಗಿರ್ತಕ್ಕಂಥ ಸಿದ್ಧಾನಂದ ಸ್ವಾಮಿಗಳಿಗೆ ನೆಕ್ಸ್ಟ್ ಅವರ ಸಿದ್ಧಾನಂದ ಸ್ವಾಮಿಗಳಿಗೆ ಇವತ್ತು ಜ್ಞಾನಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಅನೇಕ ಸಾಧಕರು ವಿವಿಧ ಮಂಡ್ಯ, ಮೈಸೂರು ಮತ್ತು ಚಿಕ್ಕಮಗಳೂರು, ಉಡುಪಿಯಿಂದ ನಾವು ಯೋಗಾಂಜಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಯೋಗದಲ್ಲಿ ಅತ್ಯಂತ ಕರ್ನಾಟಕ ರಾಜ್ಯದಲ್ಲೇ ಡಾಕ್ಟರ್ ಮಾಲತಿ ಪೈ ಎನ್ನುವರು ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಗಾಪಟು. ನಾವು ಮಾಡ್ತಕ್ಕಂಥ ಕಾರ್ಯ ಮತ್ತು ನಾವು ನಡೀತಕ್ಕಂಥ ಕಾರ್ಯ ಉದ್ಘಾಟನೆ ಯಾಕಂತ ಕೇಳ್ಬೋದು. 5 ವರ್ಷದ 2021ರಿಂದ ಈ ಒಂದು ರಾಜ್ಯ ಘಟಕ ಕಲಬುರಗಿಯಲ್ಲೇ ಪ್ರಸ್ತಾಪಗೊಂಡಿದೆ. ಪ್ರಚಾರಕ್ಕೆ ಇರಲಿಲ್ಲ, ಈ ಪ್ರೆಸ್ ಮೀಟೇ ಮಾಡ್ತಿರಲಿಲ್ಲ. ನಾವು ಪ್ರೆಸ್ ಮೀಟ್ ಯಾವಾಗ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಮ್ದಿಟ್ಟು ಇರಲಿ. ಓಕೆ ದೇವರ ನಮಸ್ಕಾರ. ಸಾರಿ, ಕ್ಷಮೆ ಕೇಳೋದು.
ನಂದು ಹಂಗೆ ಅದು ಜರ ಓಕೆ 2021ರಲ್ಲಿ ಇದು ಕಾರ್ಯಾರಂಭಗೊಂಡು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಮ್ಮರವಾಗಿರ್ತಕ್ಕಂಥ ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕ ಸೇವೆ 5 ಉದ್ದೇಶಗಳ ಜೊತೆಗೆ ಹೋರಾಟ ನಲಿಕಲಿ ಇರ್ಬೋದು NPS ಇರ್ಬೋದು ಅದ್ರ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿ ಅದೊಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ಶೈಕ್ಷಣಿಕ ಕಾರ್ಯಾಗಾರಗಳು ಹಲವಾರು ಕಾರ್ಯಗಳು ಮಾಡಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಉದ್ಘಾಟನೆ ಇಷ್ಟುವರೆಗೂ ನಾನು ರಾಜ್ಯ ಘಟಕ ಉದ್ಘಾಟನೆ ಆಗಲಿಲ್ಲ. ಕಾರಣ ಏನಂದರೆ ನಾವು ಅನೇಕ ಕೆಲಸಗಳನ್ನು ಎಜುಕೇಷನ್ ಕೆಲಸಗಳನ್ನು ಯಾವಾಗ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಆವಾಗ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಇವತ್ತು ಬೆಂಗಳೂರು ವಿಭಾಗದಲ್ಲಿ ಬೆಳಗಾವಿ ವಿಭಾಗದಲ್ಲಿ ಮೈಸೂರು ವಿಭಾಗದಲ್ಲಿ ಎಲ್ಲ ರಾಜ್ಯ ಘಟಕಗಳು ಇದ್ದಾವೆ. ಆದರೆ ಉಪಾಧ್ಯಾಯರು ಸೆಕೆಂಡ್ NGO ಯಾವಾಗ ಸೆಡಕ್ಷಿಯರು NGO ದೊಡ್ಡದಿದ್ದರೆ ಇದರ 17 ಇಲಾಖೆ ಇರ್ತಕ್ಕಂಥ ಒಂದು NGO ಇದು. ಇದರಿಂದ ಇದು ದೊಡ್ಡ ಘಟಕ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು ಒಳಗೊಂಡಿರ್ತಕ್ಕಂಥ ವಿಭಾಗದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಒಂದು ಹೆಮ್ಮೆ ಅನ್ನಿಸ್ತಾ ಇವತ್ತು ಅಮ್ಮನ ಒಂದು ಶ್ಲಾಘನೆ ಮಾಡುತ್ತಾ ವಿವಿಧ ಹಂತದಲ್ಲಿ 101 ಪ್ರಶಸ್ತಿ ಅಂದರೆ ಭಾಳಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವೃತ್ತಿ ಬಂಧುಗಳು ಅಂಗನವಾಡಿ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಹಾಗೂ ಅನುದಾನತೆ ಇರ್ಬೋದು, ಸರ್ಕಾರಿ PhD ಇರ್ಬೋದು, ಎಲ್ಲರಿಗನ್ನ ಪದವಿ ಪೂರ್ವ ಇಟ್ಕೊಂಡು ಕೊಟ್ಟಿದ್ದೀವಿ. ಜೊತೆಗೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರಿಗೆ ಕೊಟ್ಟಿದ್ದೀವಿ. ಅಮರೇಶ್ವರಿ ಚಿಂಚಿನ ಸೇರಿಯವರು ಸಹಿತ ನಾನು ನೆನೆಸಿದ್ದೀನಿ. ನಮ್ಮ ಸಂಘಕ್ಕೆ ಸುಮಾರು ಅವರಿನ ಬೆಂಬಲ ಇದ್ದಾರೆ, ಯಾವುದೇ ಹಣಕಾಸಿನ ವ್ಯವಹಾರ ಅಲ್ಲ. ಈ ಸಂದರ್ಭದಲ್ಲಿ ಜಾಕೀರ್ ಹುಸೇನ್ ಕುಪ್ನೂರ್, ವೆಂಕಟರೆಡ್ಡಿ ಕರಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.